ಬಹು ನಿರೀಕ್ಷಿತ ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರ್ನಲ್ಲಿ ಅಭಿಮಾನಿಗಳಿಂದ ಸಂಭ್ರಮವೋ ಸಂಭ್ರಮ. ರಾಜ್ಯಾದ್ಯಂತ 250ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ. ಬಹು ನಿರೀಕ್ಷಿತ ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗಿದೆ. ಪೈಪೋಟಿ ಮೇಲೆ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಅಭಿಮಾನಿಗಳು. ಮಾರ್ಕ್ ನೋಡಲು ಪ್ರಿಯಾ ಸುದೀಪ್ ಕೂಡ ಬಂದಿದ್ದಾರೆ. ಸಂತೋಷ್ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಣೆ ಕೂಡ ಮಾಡ್ತಾರೆ. ರಾಜ್ಯಾದ್ಯಂತ 250ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ. 45 ಸಿನಿಮಾ ಕೂಡ ರಿಲೀಸ್ ಆಗಿದೆ. ತ್ರಿವೇಣಿ ಥಿಯೇಟರ್ನಲ್ಲಿ 45 ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಇದು ಡಬಲ್ ಧಮಾಕ. ಕ್ರಿಸ್ಮಸ್ ಮೂಡ್ ನಲ್ಲಿದ್ದವರಿಗೆ, ನ್ಯೂ ಇಯರ್ ಮೂಡ್ ನಲ್ಲಿದ್ದವರಿಗೆ ಈಗ ಸಂಭ್ರಮವೋ ಸಂಭ್ರಮ. 2 ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ. ಅತ್ತ ಶಿವಣ್ಣ ಅವರ ಸಿನಿಮಾವನ್ನು ನೋಡೋದಕ್ಕೆ, ಉಪೇಂದ್ರ ಅವರ ಕಾಂಬಿನೇಷನ್ ಸಿನಿಮಾವನ್ನ ನೋಡೋದಕ್ಕೆ ಜನ ಥಿಯೇಟರ್ ಕಡೆ ಬರ್ತಾ ಇದ್ರೆ, ಈತ ಸುದೀಪ್ ಅವರ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಥಿಯೇಟರ್ನ ಕಡೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಒಂದು ಕಡೆ ಸಂತೋಷ್ ಥಿಯೇಟರ್ಗೆ ಸುದೀಪ್ ಅವರ ಹೆಂಡತಿ ಕೂಡ ಬಂದಿರುವಂತಹ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಸಂತೋಷ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಅಭಿಮಾನಿಗಳ ಸಂಭ್ರಮ ರಾರಾಜಿಸ್ತಾ ಇರೋದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಒಂದು ಕಡೆ ಕಿಚ್ಚ ಸುದೀಪ್ನ ಮಾರ್ಕ್ ಸಿನಿಮಾವನ್ನು ಕೂಡ ನೋಡೋದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ 45 ಸಿನಿಮಾ ಕೂಡ ರಿಲೀಸ್ ಆಗಿದೆ. 2 ಸಿನಿಮಾಗಳು ಕೂಡ ಪೈಪೋಟಿಯ ಮೇಲೆ ರಿಲೀಸ್ ಆಗಿರುವಂತದ್ದು. ಹಾಗಾದ್ರೆ ಯಾವುದು ಹೆಚ್ಚಾಗಿ ಕಲೆಕ್ಷನ್ ಮಾಡುತ್ತೆ, ಯಾವುದು ಹೆಚ್ಚಾಗಿ ಜನ ಮನ್ನಣೆಯನ್ನ ಗಳಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಥಿಯೇಟರ್ನ ಮುಂದೆ ಕಟ್ಔಟ್ಗಳು ಕೂಡ, ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದೆ. ಒಂದು ಕಡೆ ಮಾರ್ಕ್, ಇನ್ನೊಂದು ಕಡೆ 45 ಸಿನಿಮಾ. ಇದೊಂದು ಅಭಿಮಾನಿಗಳಿಗೆ, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಡಬಲ್ ಧಮಾಕ. ಡ್ಯಾಶ್ ಸಾಯೋ ದಿನಾಂಕ ಬರೆದಿರೋದು. ನಡುವಲ್ಲಿರುವ ಸಣ್ಣ ಡ್ಯಾಶ್ ಇಡೀ ಜೀವನ. ನನ್ನ ಕಷ್ಟ ನಂಗೆ ಆಗಿದೆ. ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಡಿಸೆಂಬರ್ ಆರಂಭದಲ್ಲಿ ದರ್ಶನ್ ರವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ಇದೀಗ ಕ್ರಿಸ್ಮಸ್ ಸಂದರ್ಭದಲ್ಲೇ 2 ಮೂವಿಗಳು ರಿಲೀಸ್ ಆಗ್ತಾ ಇರುವಂತದ್ದು. ಕಿಚ್ಚ ಸುದೀಪ್ ಅವರ ಮಾರ್ಕ್ ಮತ್ತು ಬಹು ನಿರೀಕ್ಷಿತ 45 ಮೂವಿ ರಿಲೀಸ್ ಆಗ್ತಾ ಇದೆ. ಬಹು ನಿರೀಕ್ಷಿತವಾಗಿ ಶಿವಣ್ಣ, ರಾಜ್ಬಿ ಶೆಟ್ಟಿ ಮತ್ತು ಉಪೇಂದ್ರ ಮೂರು ಸ್ಟಾರ್ಗಳು. ಈಗಿನ ಕಾಲದಲ್ಲಿ ಒಬ್ಬರು ಸ್ಟಾರ್ಗಳ ಮೂವಿ ರಿಲೀಸ್ ಆಗೋದೇ ಕಷ್ಟ ಅನ್ನುವ ಕಾಲಘಟ್ಟದಲ್ಲಿ 3 ಸ್ಟಾರ್ ನಟರು ಒಂದೇ ಚಿತ್ರದಲ್ಲಿ ನಟಿಸಿದ್ದಾರೆ. 45 ಅದಕ್ಕೆ ಎಲ್ಲ ಭರ್ಜರಿ ತಯಾರಿ ನಡೀತಾ ಇದೆ. ಇವತ್ತು 10ವರೆಗೆ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣಲಿಕ್ಕಿದೆ. ನಾನೀಗ ತ್ರಿವೇಣಿ ಚಿತ್ರಮಂದಿರದ ಎದುರಿಗಿದ್ದೇನೆ. ನೀವು ನೋಡಬಹುದು ಯಾವ ರೀತಿಯಲ್ಲಿ ಅಲಂಕಾರಗಳನ್ನೆಲ್ಲ ಮಾಡಲಾಗ್ತಾ ಇದೆ ಅಂತ ಹೇಳಿ. ಇನ್ನು ಥಿಯೇಟರ್ ಒಳಗಡೆ ಹೋದ್ರೂ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. 45 ಅನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳಿಕ್ಕೆ ಶಿವಣ್ಣ ಅಭಿಮಾನಿಗಳು, ಉಪೇಂದ್ರ ಅವರ ಅಭಿಮಾನಿಗಳು ಅಥವಾ ರಾಜ್ಬಿ ಶೆಟ್ಟಿ ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಸಂಭ್ರಮದಿಂದ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನೀವು ಒಳಗಡೆ ತ್ರಿವೇಣಿ ಥಿಯೇಟರ್ನ ಒಳಗಡೆಯ ಚಿತ್ರಣವನ್ನ ನೀವು ನೋಡಬಹುದು. ಯಾವ ರೀತಿ ಅದ್ದೂರಿಯ ಕಟೌಟ್ ಗಳನ್ನ ಹಾಕಿದ್ದಾರೆ ಅಂತ ನೀವು ನೋಡಬಹುದು. ದೊಡ್ಡ ಕಟೌಟ್ ಗಳನ್ನ ಹಾಕಿ, ಆ ಕಟೌಟಿಗೆ ಹೂವಿನ ಮಾಲೆಗಳನ್ನ ಹಾಕಿ, ಒಟ್ಟಾರೆಯಾಗಿ ಬಹು ನಿರೀಕ್ಷದಿಂದ, ಬಹುಶಃ ಇತ್ತೀಚೆಗಷ್ಟೇ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಬಂದದ್ದು ಎಲ್ಲರಿಗೂ ಗೊತ್ತಿದೆ. ಅಮೆರಿಕಕ್ಕೆ ಹೋಗಿ ಕ್ಯಾನ್ಸರ್ ನ ಗೆದ್ದು ಬಂದ ನಂತರ ಶಿವಣ್ಣರವರ ಒಂದು ಯಾವ ರೀತಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಡೋಲಾಟ ಆಗಿರ್ಬೋದು, ಡೋಲು ಕುಣಿತ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯಕ್ಷಗಾನವೋ ಅಥವಾ ಬೇರೆ ಬೇರೆ ಕುಣಿತಗಳಾಗಿರ್ಬೋದು, ಇದೆಲ್ಲದರ ಮೂಲಕವಾಗಿ 45 ಮೂವಿಯನ್ನ ಬರಮಾಡ್ಕೊಳ್ಳಿಕ್ಕೆ ಇಲ್ಲಿ ತಯಾರಿಯನ್ನ ನಡೀತಾ ಇದೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ನಡೀತಾ ಇದೆ ಅಂತ ಹೇಳಿ.
ತ್ರಿವೇಣಿ ಚಿತ್ರಮಂದಿರದಲ್ಲಿ ಅದ್ದೂರಿಯಾಗಿ 45 ಮೂವಿಯನ್ನ ಬರಮಾಡ್ಕೊಳ್ತಾರೆ. ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣವಾಗ್ತಿದೆ. ಬನ್ನಿ, ನಮ್ಮೊಟ್ಟಿಗೆ ಒಬ್ರು ಫ್ಯಾನ್ಸ್ ಇದ್ದಾರೆ. ಸರ್, ಇವತ್ತು 10 ರಿಲೀಸ್ ಆಗುತ್ತೆ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಖುಷಿ ಆಗ್ತಿದೆ ಸರ್. ಖುಷಿ ಆಗ್ತಿದ್ಯಾ? ನಾ ಡೈಲಾಗ್ ಹೇಳ್ತೀನಿ. ಹಾ, ಹೇಳಿ. ಕೊಂಡಿ ಎಂಬುದು ಕನಕನ ಕಿಂಡಿಯಲ್ಲ ದೇವರ ಮಂದಿರ ಗುಂಡಿಯಲ್ಲ ಬಕಸರೆ ಬೇಡಿದ ಭೋಜ ಬಚ್ಚಲ ಬಂಡಿಯಲ್ಲ ಕದ್ದ ಎಲ್ಲ ಬಳೆಗಳನ್ನೆಲ್ಲ ಹಾಕಂದ್ರೆ ಒಕ್ಕಳಿಗೆ ಸಿಕ್ಕಿಸ್ಕೊಂಡು ಕಿವಿಗೆ ಬಳೆಗಳ ಸಿಕ್ಕಿಸ್ಕೊಂಡು ಕಿವಿಗೇನು ಸಿಕ್ಕಿಸ್ಕೊಂಡು ನೋಡಿಕ ಬೆಕ್ಕ ನಡಿಗೆ ಅಂತ ನಮ್ಮ ಊರು ಬಿಡುವು ಉಂಟು. ಒಂದೇ ಚಕ್ರ ಬೈಕ್ ಕೂತೀನಿ ಜಮಾಯಿಸಿ ಬಿಡ್ತಾರೆ. ಇವ್ರು ಹೇಳಿದೇನಂತ ನನ್ಗಂತೂ ಅರ್ಥ ಆಗ್ಲಿಲ್ಲ, ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ಕಾರ್ತಿಕ್ ಕುಂದರ್, ಅಶ್ವಬೆ. ತ್ರಿವೇಣಿ ಚಿತ್ರಮಂದಿರದಲ್ಲಿ